ಬಂದ ಬಿಸಿ ಮೆಟ್ರೋಗೂ ಕೂಡ ತಟ್ಟಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸದ್ಯಕ್ಕೆ ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣ ಜನರಿಲ್ಲದೆ ಖಾಲಿ ಆಗಿದೆ ಅನ್ನೋದ್ರ ಡೀಟೇಲ್ಸು. ಚಿಕ್ಕಪೇಟೆ ಮೆಟ್ರೋದಲ್ಲಿ ಎಂದಿಗಿಂತ ಕಡಿಮೆ ಜನ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮೆಟ್ರೋ ಮೇಲೂ ಕೂಡ ತುಂಬ ಜನ ಡಿಪೆಂಡೆನ್ಸಿಯನ್ನು ಹೊಂದಿದ್ದಾರೆ. ಬಟ್ ಚಿಕ್ಕಪೇಟೆ ವಾಣಿಜ್ಯ ಚಟುವಟಿಕೆಗಳು ಹೆಚ್ಚಾಗುವಂತಹ ಜಾಗ. ಈ ಥರದ್ದು ಖಾಲಿಯಾಗಿ ನೋಡೋದಕ್ಕೆ ಸಿಗೋದೇ ಬಹಳ ಅಪರೂಪ. ನೀವು ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಾ. ಸೆಕ್ಯೂರಿಟಿ ಬಿಟ್ಟರೆ ಜನಾನ ನಾವು ಹುಡುಕ್ಬೇಕಂದ್ರೆ ದುರ್ಬಿನ್ ಹಾಕೊಂಡು ಹುಡುಕ್ಬೇಕು. ಯಾರೂ ಇಲ್ಲ ಅಲ್ಲಿ. ಚಿಕ್ಕಪೇಟೆ ಕಡೆಗೆ ತಲೆನೇ ಹಾಕಿ ಮಲಗಿಲ್ಲ ಯಾರು ಕೂಡ. ಮೆಟ್ರೋ ವ್ಯವಸ್ಥೆ ಎಂದಿನಂತೆ ಇದೆ. ಮೆಟ್ರೋ ಹತ್ತಕ್ಕೆ ಜನ ಬೇಕಲ್ಲ, ಒಬ್ಬರೂ ಇಲ್ಲ. ಇಷ್ಟೊತ್ತಿಗೆ ಇದೆಲ್ಲ ಪೀಕ್ ಟೈಮು. ಇಷ್ಟೊತ್ತಿಗೆ ಕಾಲು ಹಾಕಕ್ಕೂ ಜಾಗ ಇರಲ್ಲ. ಎರಡೂ ಕಡೆಗಳಲ್ಲೂ ಕೂಡ ವಿಪರೀತವಾಗಿ ಜನರಿಂದ ಗಿಜುಗುಡ್ತಾ ಇದ್ದಂತಹ ತಾಣ ಜನ ಇಲ್ಲದೆ ಬಡಗುಡ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ನಾನಾ ಕಾರಣಗಳಿದೆ. ಒಂದು 4th ಸ್ಯಾಟರ್ಡೆ ಬ್ಯಾಂಕಿಂಗ್ ಸೆಕ್ಟರ್ ಸೇರಿದಂತೆ ಸರ್ಕಾರಿ ಕೆಲಸಗಳಿಗೆಲ್ಲ ರಜೆ ಇದೆ. MNCಗಳ ರಜೆ ಇದೆ, ಅದು ಇರ್ಬೋದು. ಅಥವಾ ಯಾಕೆ ಬೇಕು ಸುಮ್ಮನೆ ರಿಸ್ಕು ಅಂತ ಹೇಳಿ ಜನ ಪರಿಸ್ಥಿತಿಯನ್ನು ನೋಡಿಕೊಂಡು ಮುಂದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತಲೂ ಇರಬಹುದು. ಸೊ 3-4 ಕಾರಣಗಳಿಗೋಸ್ಕರ ಇವತ್ತು ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣ ಖಾಲಿ ಹೊಡಿತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಡೀಟೇಲ್ಸ್ ಕೊಡ್ತಾರೆ ಮಾದೇಶ್. ಚಿಕ್ಕಪೇಟೆಯಲ್ಲಿ ಈ ಥರದ ಚಿತ್ರಣ ಎಲ್ಲ ನೋಡೋದಕ್ಕೆ ಸಿಗೋದು ಬಹಳ ಕಡಿಮೆ. ಬಿಕಾಸ್ ಅತಿ ಹೆಚ್ಚು ವಾಣಿಜ್ಯ ಚಟುವಟಿಕೆಗಳಾಗೋದು ಇದೇ ಭಾಗದಲ್ಲಿ. ಏನೇನು ಡೀಟೇಲ್ಸ್ ಸಿಗ್ತಾ ಇದೆ, ಅಲ್ಲಿರುವಂತಹ ಸಿಬ್ಬಂದಿ ಏನು ಹೇಳ್ತಾರೆ, ಜನ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಮಾತಾಡ್ಸಿದಾಗ ಅವ್ರು ಏನು ಹೇಳ್ತಾ ಇದ್ದಾರೆ? ಮಮತಾ, ಈಗ ಸದ್ಯದ ಮಟ್ಟಕ್ಕೆ ಸಿಬ್ಬಂದಿಗಳನ್ನ ಕೇಳಿದ್ವಿ, ಜನರನ್ನ ಮಾತಾಡಿಸುವಂತ ಸಂದರ್ಭದಲ್ಲಿ ಬನ್ನ ಎಫೆಕ್ಟ್ ಇದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಯಾಕಂದ್ರೆ ಬೇರೆ ಬೇರೆ ದಿನಗಳಲ್ಲಿ ಅಂದ್ರೆ ಚಿಕ್ಕಪೇಟೆಯಲ್ಲಿ ವಾಣಿಜ್ಯ ಚಟುವಟಿಕೆಗಳು ಶುರುವಾಗದ್ದು 9 ಗಂಟೆ 10 ಗಂಟೆಯ ನಂತರ. ಆದ್ರೂ ಕೂಡ ಈ ಪೀಕ್ ಅವರ್ ಏನಿದೆ ಅಂದ್ರೆ ಬೇರೆ ಬೇರೆ ಕಡೆಗಳಿಂದ ಅಂದ್ರೆ ಎಲಚೇನಹಳ್ಳಿ ಕಡೆಯಿಂದ ಬರುವಂತವರು, ಬೇರೆ ಬೇರೆ ಕಡೆಯಿಂದ ಬರುವಂತವರು, ಅದರ ಮೆಜೆಸ್ಟಿಕ್ ಕಡೆಗೆ ಬರುವಂತವರು ಎಲ್ಲರೂ ಕೂಡ ಮೆಟ್ರೋವನ್ನ ಆಶ್ರಯಿಸಿರ್ತಾರೆ. ಆದ್ರೆ ಇವತ್ತು ಮೆಟ್ರೋದ ಒಳಗೂ ಕಡಿಮೆ ಇದ್ರು, ಹಾಗೆ ಮೆಟ್ರೋ ನಿಲ್ದಾಣ ಅದು ಕೂಡ ಚಿಕ್ಕಪೇಟೆಯ ಮೆಟ್ರೋ ನಿಲ್ದಾಣದಲ್ಲಂತೂ ಖಾಲಿ ದೃಶ್ಯಗಳು ಕಂಡು ಬರ್ತಾ ಇತ್ತು. ಎಲ್ಲೋ ಒಬ್ರು ಇಬ್ರು ನಿಂತಿದ್ದು ಬಿಟ್ರೆ ಅಲ್ಲಿ ತುಂಬಾನೇ ಖಾಲಿ ಎಣಿಸ್ತಾ ಇತ್ತು. ಹಾಗೆ ಮೆಜೆಸ್ಟಿಕ್ ನಲ್ಲೂ ಕೂಡ ಅದೇ ತರದ ಚಿತ್ರಣ ಕಂಡು ಬರ್ತಾ ಇದೆ. ಅಂದ್ರೆ ಬಂದ ಎಫೆಕ್ಟ್ ಅಥವಾ 4ನೇ ಶನಿವಾರ ಇದು ರಜೆ ದಿನ ಜೊತೆಗೆ ಬಂದ ಎಫೆಕ್ಟ್ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಅದು ಕೂಡ ಜನ ಏನು ತುಂಬಾ ಬಂದಿದೆ ಅನ್ನುವಂಥ ಕಾರಣಕ್ಕೆ ಯಾರು ಹೊರಗಡೆ ಬಂದೇ ಇಲ್ಲ ಅಂತಲ್ಲ, ಆದ್ರೆ ಬರ್ತಾ ಇದ್ದಾರೆ, ಆದ್ರೆ ಕಡಿಮೆ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅನ್ನುವಂಥದ್ದು ದೃಶ್ಯಾವಳಿಗಳನ್ನ ನೋಡಿದಂತ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಜೊತೆಗೆ ಸಿಬ್ಬಂದಿಗಳನ್ನು ಕೂಡ ನಾವು ಕೇಳಿದ್ವಿ, ಎಂದಿನಂತೆ ಇದ್ದಾರಾ ಕಡಿಮೆ ಇದ್ದಾರಾ ಅಂತ. ಅವರು ಹೇಳ್ತಾ ಇರುವಂಥದ್ದು ಇಲ್ಲ, ಕಡಿಮೆ ಇದ್ದಾರೆ, ಇವತ್ತು ಬಂದ ಎಫೆಕ್ಟ್ ಇರ್ಬೋದು ಅಂತ. ಒಟ್ಟಾರೆ ಚಿಕ್ಕಪೇಟೆಯ ದೃಶ್ಯಗಳನ್ನ ನಿಜಕ್ಕೂ ಕೂಡ ಶಾಕ್ ಆಗೋ ರೀತಿಯಾಗಿತ್ತು. ಯಾಕಂದ್ರೆ ಸಂಪೂರ್ಣ ಖಾಲಿ ಅಂದ್ರೆ ಜನ ಅಲ್ಲಿ ಇಳಿದು ಇಲ್ಲ, ಜನ ಅಲ್ಲಿ ಹತ್ತಲೂ ಇಲ್ಲ. ಆ ತರದ ಪರಿಸ್ಥಿತಿ ಅಲ್ಲಿ ಕಂಡು ಬರ್ತಾ ಇತ್ತು ಮಮತಾ. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಾದೇಶ್. ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣದ ಸಿಚುವೇಶನ್ ಹೇಗಿದೆ ಅನ್ನೋದ್ರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಸೌಲಭ್ಯ ಇದೆ, ಟ್ರಾನ್ಸ್ಪೋರ್ಟ್ ಮೋಡು ಎಂದಿನಂತೆ ಆಪರೇಟ್ ಆಗ್ತಾ ಇದೆ, ಆಬಾಧಿತ. ಆದರೆ ಜನ ಅದನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ. ಜನರಿಗೆ ವೆಯ್ಟ್ ಮಾಡುವಂತಹ ಪರಿಸ್ಥಿತಿ ಇದೆ. ಸಾಮಾನ್ಯವಾಗಿ ಮೆಟ್ರೋ ಸ್ಟೇಷನ್ಸಲ್ಲಿ ನಾವು ನೋಡ್ತಿರ್ತೀವಿ, ಡಿಮ್ಯಾಂಡಿಗೆ ತಕ್ಕಂತೆ 3 ನಿಮಿಷಕ್ಕೊಂದು ರೈಲು, 5 ನಿಮಿಷಕ್ಕೊಂದು ರೈಲು ಅಂತೆಲ್ಲ ಬರ್ತಾ ಇರುತ್ತೆ. ಬಟ್ ಇಲ್ಲಿ ಅಷ್ಟೊತ್ತು ನಮ್ಮ ಸಿಬ್ಬಂದಿಗಳಿದ್ರು ಕೂಡ ಯಾವುದೇ ರೈಲ್ಗಳು ಅಲ್ಲಿ ಆಪರೇಟ್ ಆಗ್ತಾರಿಲ್ಲ. ಕಾರಣ ಜನರ ಕೊರತೆಯ ಕಾರಣಕ್ಕೆ ಅನ್ನೋದು ತಿಳಿದು ಬರ್ತಾ ಇದೆ. ಇದೇ ವಾತಾವರಣ 10 ಗಂಟೆ ನಂತರ ಕೂಡ ಇದ್ದರೆ ಬಂದು ಆಲ್ಮೋಸ್ಟ್ ಇಲ್ಲಿ ಯಶಸ್ವಿ ಆದಂಗೆ ಕಾಣಿಸುತ್ತೆ. ಬಟ್ ನೋಡೋಣ, ಇನ್ನೂ ಒಂದು 2 ಗಂಟೆಗಳ ಟೈಮ್ ಇದೆ. ಜನ ಬರ್ತಾರಾ, ಆಚೆ ಬರ್ತಾರಾ, ಏನು ಕತೆ ಅಂತ. ಮತ್ತು ವಿವಿಧ ರೀಸನ್ಸ್ಗಳು ಕೂಡ ಇದ್ದಾವೆ.